ಆತ್ಮೀಯ ವಿದ್ಯಾರ್ಥಿಗಳೇ, ಗದ್ಯ ಭಾಗದಲ್ಲಿ ಬರುವಂತಹ ಮೂರನೆಯ ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದನ್ನು ಬರೆದಿರುವಂತಹ ಶ್ರೀಮತಿ ನೇಮಿಚಂದ್ರರವರು. ಈ ಒಂದು ತರಗತಿಯಲ್ಲಿ ಮುಂದುವರೆದಂತಹ ಭಾಗವನ್ನು ನೋಡೋಣ. ಪುಟ ಸಂಖ್ಯೆ 100, ಅದರಲ್ಲಿ ಎರಡನೆಯ ನುಡಿ ಅಥವಾ ಎರಡನೆಯ ಪ್ಯಾರ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನೋಡಿ, ಇಲ್ಲಿ ಅದೃಷ್ಟ ಮತ್ತು ಆಯ್ಕೆ. ಈ ಅದೃಷ್ಟ ಮತ್ತು ಆಯ್ಕೆ ಅನ್ನುವಂತಹ ಪ್ರಶ್ನೆ ಬಂದಾಗ ಯಾರು ನೆನಪಾಗ್ತಾರೆ ಅಂತಂದ್ರೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ಅಂದ್ರೆ ಅದೃಷ್ಟವನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸಿದಾಗ ಆ ಸೀತಾಳ ಬದುಕು ದುರಂತದಲ್ಲಿಯೇ ಕೊನೆಯಾಗುತ್ತದೆ. ಅದೇ ರೀತಿಯಾಗಿ ಸೀತಾಳ ಬದುಕಿನಲ್ಲಿ ಸಾವಿರಾರು ಆಯ್ಕೆಗಳು ಇದ್ದವು. ಆ ಸೀತಾ ಸೂಕ್ತವಾದಂತಹ ಆಯ್ಕೆಯನ್ನು ಮಾಡಿಕೊಳ್ಳದೆ ಬದುಕನ್ನು ಮುಂದುವರೆಸಿದಾಗ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಳ್ಳುತ್ತದೆ. ಅದಕ್ಕಾಗಿ ಶ್ರೀಮತಿ ನೇಮಿಚಂದ್ರರು ಏನು ಹೇಳ್ತಾರೆ ಅಂತಂದ್ರೆ, ಈ ಅದೃಷ್ಟ ಮತ್ತು ಆಯ್ಕೆ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಸೀತಾ ಜ್ಞಾಪಕಕ್ಕೆ ಬರುತ್ತಲಂತೆ ನೋಡಿ. ಯಾಕಂದ್ರೆ ಸೀತಾಳ ಬದುಕು ದುರಂತದಲ್ಲೇ ಕೊನೆಗೊಂಡಿದೆ ಅನ್ನುವಂಥದ್ದು ಕೂಡ. ಅದಕ್ಕೆ ಯಾವ ರೀತಿಯಾಗಿ ಸೀತಾಳ ಬದುಕು ದುರಂತದಲ್ಲೇ ಕೊನೆಗೊಂಡಿದೆ ಅನ್ನುವಂಥದ್ದನ್ನು ನಮಗೆ ತಿಳಿಸಲಿಕ್ಕೆ ಹೊರಟಿದ್ದಾರೆ ಶ್ರೀಮತಿ ನೇಮಿಚಂದ್ರರವರು. ನೋಡೋಣ ಯಾವ ಯಾವ ರೀತಿಯಾಗಿ ಹೇಗೆ ದುರಂತಗಳು ಸಂಭವಿಸಿದೆ ಅನ್ನುವಂಥದ್ದು. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ಜ್ಞಾಪಕಕ್ಕೆ ಅಂದ್ರೆ ನೆನಪಿಗೆ ಬರುತ್ತಾಳೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲು ಓದುತ್ತಿರುವಾಗ ಪರಿಚಯವಾದಗಳು. ಶ್ರೀಮತಿ ನೇಮಿಚಂದ್ರ ಹೇಳ್ತಾರೆ, ಮೈಸೂರಿನಲ್ಲಿ ನಾನು ಹೈಸ್ಕೂಲ್ ಓದುತ್ತಿರುವಂತಹ ಸಂದರ್ಭದಲ್ಲಿ ಸೀತಾ ನನಗೆ ಪರಿಚಯವಾದಂಥವಳು. ಅಂದ್ರೆ ನೇಮಿಚಂದ್ರರವರ ಸಹಪಾಠಿ ಅಂತ ನಾವು ಅನ್ಕೋಬಹುದು. ಸೀತಾ ಓದುತ್ತಿರುವಾಗ ಪರಿಚಯವಾದವಳು. ನಮ್ಮ ತಂದೆ ಮತ್ತು ಆಕೆಯ ತಂದೆ ಅಂದ್ರೆ ಸೀತಾಳ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು. ಅಂದರೆ ನಮ್ಮ ತಂದೆಯು ಕಾಲೇಜಿನ ಪ್ರಾಧ್ಯಾಪಕರು, ಸೀತಾಳ ತಂದೆಯು ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಅಂದ್ರೆ ನಮ್ಮಿಬ್ಬರ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ಅಂದ್ರೆ ಸ್ನೇಹವನ್ನು ಹುಟ್ಟಿಕೊಂಡಿತ್ತು. ನಮ್ಮಿಬ್ಬರ ಮನೆಯಲ್ಲಿ ಗಂಡು ಹೆಣ್ಣು ಭೇದವಿಲ್ಲದೆ ಇಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ನಮ್ಮಿಬ್ಬರ ಮನೆಯಲ್ಲಿಯೂ ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವವನ್ನು ಮಾಡದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದಂತ ಅಪ್ಪಂದಿರಿದ್ದರು. ಆದರೆ ನಾವು ಬಹುತೇಕ ಕುಟುಂಬಗಳಲ್ಲಿ ನೋಡ್ತೇವೆ, ಅಂದ್ರೆ ಗಂಡು ಮಕ್ಕಳಿಗೆ ಒಂದು ತರಹ ಓದಿಸುವಂಥದ್ದು, ಹೆಣ್ಣು ಮಕ್ಕಳಿಗೆ ಒಂದು ತರಹ ಓದಿಸುವಂಥದ್ದು ನೋಡ್ತೇವೆ ನಮ್ಮ ಒಂದು ಸುತ್ತಮುತ್ತಲಿನ ಮನೆಗಳಲ್ಲಿ ನೋಡಿದಾಗ. ಯಾಕಂದ್ರೆ ಕೆಲವು ತಂದೆ ತಾಯಿಗಳಂದ್ರೆ ಗಂಡು ಮಗು ನಮ್ಮನ್ನು ಮುಂದೆ ಚೆನ್ನಾಗಿ ಸಾಕಿ ಸಲುವಂಥವನು, ಅವನಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಕಾನ್ವೆಂಟ್ ಸ್ಕೂಲಿಗೆ ಹಾಕಬೇಕು, ಇಂಜಿನಿಯರಿಂಗ್ ಮಾಡಿಸ್ಬೇಕು, ವೈದ್ಯಕೀಯ ಓದಿಸ್ಬೇಕು. ಆದರೆ ಹೆಣ್ಣು ಅವಳಿಗೆ ಏನಂದ್ರೆ ಸರ್ಕಾರಿ ಶಾಲೆಗೆ ಹಾಕಬೇಕು, 10ನೇ ತರಗತಿ ತನಕ ಓದಿಸಿ ಮದುವೆ ಮಾಡಿಕೊಟ್ಟು ಮದುವೆ ಮನೆಗೆ ಹೋಗುವಂಥವಳು, ಗಂಡನ ಮನೆಗೆ ಹೋಗುವಂಥವಳು. ಈ ರೀತಿ ಕೆಲವೊಂದು ಈ ಗಂಡು ಮತ್ತು ಹೆಣ್ಣು ಅನ್ನುವಂಥ ಭೇದ ಭಾವವನ್ನು ಮಾಡ್ತಾರೆ. ಆದರೆ ಶ್ರೀಮತಿ ನೇಮಿಚಂದ್ರ ಹೇಳ್ತಾ ಇದ್ದಾರೆ, ಸೀತಾಳ ಮನೆಯಲ್ಲಿಯೂ ಮತ್ತು ನಮ್ಮ ಮನೆಯಲ್ಲಿಯೂ ಈ ಗಂಡು ಮತ್ತು ಹೆಣ್ಣು ಅನ್ನುವಂತಹ ಭೇದ ಭಾವವನ್ನು ಮಾಡದನೇ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದಂತ ಅಪ್ಪಂದಿರು ಇದ್ದರು. ಹೈಸ್ಕೂಲಿನಲ್ಲಿ ನೋಡಿ, ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಹೈಸ್ಕೂಲ್ ಇದ್ದಾಗಲೇ ಇಂಜಿನಿಯರ್ ಆಗಬೇಕಂತ ಹಠ ಹಿಡಿದು ಓದ್ತಾ ಇದ್ದಾರಂತೆ ಶ್ರೀಮತಿ ನೇಮಿಚಂದ್ರರವರು.
ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. SSLCಯಲ್ಲಿ ಎಲ್ಲಾ ವಿಷಯದಲ್ಲಿಯೂ ಫೇಲ್ ಆದರು. SSLCಯಲ್ಲಿ ಎಲ್ಲಾ ವಿಷಯದಲ್ಲೂ ಫೇಲ್ ಆದರು. ಮತ್ತೊಮ್ಮೆ ಕಟ್ಟುವ ತಾಪತ್ರೆಗೆ ಹೋಗಲಿಲ್ಲ. ಎಲ್ಲಾ ವಿಷಯದಲ್ಲೂ ಫೇಲ್ ಆದರು. ಮತ್ತೆ ಕಟ್ಟಬೇಕಂತ ತಾಪತ್ರೆ ಗೋಜಿಗೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನೆಮಾ ಎಂದು ಸುತ್ತುವರು. ಆ ಸೀತಾ ಯಾವಾಗಲೂ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟೋ, ಸಿನಿಮಾ ಅಂತ ಹೀಗೆ ಸುತ್ತಮುತ್ತ ಇದ್ದಾಳೆ. ವರ್ಷಗಳು ಉಳಿದವು. ಹೀಗೇ ವರ್ಷಗಳು ಕಳೆದವು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ. ನೇಮಿಚಂದ್ರ ಹೇಳ್ತಿದ್ದಾರೆ, ನಾನು ಸಂಶೋಧನೆಗೆಂದು ಬೆಂಗಳೂರಿಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ. ಬಂದಂತಹ ಸಂದರ್ಭದಲ್ಲಿ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಅದೇ ಸಂದರ್ಭದ ಅದೇ ಸಮಯದಲ್ಲಿ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಸೀತಾ ತುಂಬಾ ಸುಂದರವಾದ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಯಾರಿಗೆ? ಸೀತಾಳಿಗೆ. ಯಾಕೆಂತಂದ್ರೆ ಚೆನ್ನಾಗಿ ಓದಿದಂತ ಹುಡುಗ, ಕೈ ತುಂಬ ಸಂಬಳವನ್ನು ತರುವಂತಹ ಹುಡುಗ ಎಂತ ಹುಡುಗಿಯನ್ನು ಬಯಸ್ತಾ ಇದ್ದ ಅಂತಂದ್ರೆ ಕನಿಷ್ಠ ಡಿಗ್ರಿ ಆದರೂ ಆಗಿರಬೇಕು. ಅಂದ್ರೆ ಡಿಗ್ರಿ ಅಂತಂದ್ರೆ ಪದವಿ ಆದರೂ ಮುಗಿದಿರಬೇಕು ಅನ್ನುವಂತಹ ಬಯಕೆ. ಆದರೆ ಸೀತಾಳ SSLC ಫೇಲ್ ಆದಂತವರು. SSLCಯಲ್ಲಿ ಫೇಲ್ ಆದಂತಹ ಹುಡುಗಿಗೆ ಕೈ ತುಂಬ ಸಂಬಳವನ್ನು ತರುವಂತ ಹುಡುಗ ಸಿಗುವುದು ಕಷ್ಟವಾಯಿತು. ಚೆನ್ನಾಗಿ ಓದಿದಂತ ಹುಡುಗ ಸಿಗುವುದು ಕಷ್ಟವಾಯಿತು. ಯಾಕಂದ್ರೆ ಚೆನ್ನಾಗಿ ಓದಿದಂತಹ, ಕೈ ತುಂಬ ಸಂಬಳವನ್ನು ತರುವಂತಹ ಹುಡುಗ ಎಂತ ಹುಡುಗಿಯನ್ನು ಬಯಸ್ತಾ ಇದ್ದಾನೆ ಅಂತಂದ್ರೆ ಕನಿಷ್ಠ ಪದವಿ ಆದರೂ ಮುಗಿದಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಸೀತಾ ಗಂಡನ ಮನೆಯವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕಾಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, ಹೀಗೆ ನೂರಾರು ದೂರುಗಳನ್ನು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದರು. ನೋಡಿ, ಅಂದ್ರೆ ನನ್ನ ಹುಡುಕಿಕೊಂಡು ಇನ್ಸ್ಟಿಟ್ಯೂಟ್ಗೆ ಬಂದಾಗ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನೇಮಿಚಂದ್ರವರಿಗೆ ಇಷ್ಟು ಸಣ್ಣ ಮನೆ ಇದೆ, ಅದಿಲ್ಲ ಇದಿಲ್ಲ, ನನ್ನ ಮನೆ ಮೈಸೂರಲ್ಲಿ ಹೀಗಿತ್ತು, ಹೀಗೆ ನೂರಾರು ದೂರನ್ನು ಹೇಳ್ತಾ ಇದ್ರು. ಅವಾಗ ನೇಮಿಚಂದ್ರ ಹೇಳ್ತಾರೆ ಸೀತಾಗೆ, ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು, ಅಂದ್ರೆ ಸುಮ್ಮನೆ ದೂರು ಹೇಳುತ್ತಾ ಕುಳಿತುಕೊಳ್ಳುವ ಬದಲು ನೀನೇನಾದ್ರೂ ಮಾಡು. SSLC ಕಟ್ಟು. ನೋಡಿ, ಏನೆಲ್ಲ ವಿಷಯದಲ್ಲಿ ಫೇಲ್ ಆಗಿದೆಯಲ್ಲ, ಮತ್ತೆ ಎಕ್ಸಾಮ್ ಕಟ್ಟು. ಟೈಪಿಂಗ್ ಏನಾದರೂ ಕಲಿ. ನೂರಾರು ದಾರಿಗಳಿದ್ದರು. ನಿನ್ನ ಬದುಕಿನಲ್ಲಿ ನೂರಾರು ದಾರಿಗಳಿದ್ದಾವೆ. ಆದರೆ ಆ ನೂರಾರು ದಾರಿಗಳು ಆ ಸೀತಾಗೆ ಬಲು ಪ್ರಯಾಸಕ್ಕಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ಬಲು ನಿಧಾನಕ್ಕಾಗಿ ಕಾಣುತ್ತಿತ್ತು. ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು. ಸೀತಾ ಏನ್ ಅನ್ಕೊಳ್ತಾ ಇದ್ದಳು, ಏನ್ ಬಯಸ್ತಾ ಇದ್ದಳು ಅಂದ್ರೆ ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ನೋಡಪ್ಪ ಅಂತ ಅನಿಸ್ತಾ ಇತ್ತು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ಒಂದು ಏನ್ ಬಯಸ್ತಾ ಇದ್ದಳೋ, ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸ್ತಾ ಇದ್ದಳು. ಇನ್ನು ಮತ್ತೇನು ನಂಬಿದ್ದಳು ಅಂದ್ರೆ, ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಅಂದ್ರೆ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧ
ಸಿದ್ಧವಿರಲಿಲ್ಲ ಅಂತಂದ್ರೆ ಒಂದು ಸಣ್ಣ ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಅವಳು ಸಿದ್ಧವಿರಲಿಲ್ಲ, ತಯಾರಿರಲಿಲ್ಲ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಬೇಕಂದಿದ್ದನ್ನು ಪಡ್ಕೊಳ್ಬೇಕು ಅಂದ್ರೆ ಹಣ ಬೇಕು, ಹಣ ಬೇಕು ಅಂದ್ರೆ ದುಡಿಬೇಕು, ಆದ್ರೆ ದುಡಿಯಲಿಕ್ಕೂ ಸಿದ್ಧವಿರಲಿಲ್ಲ. ಕಾಲ ಸರಿಯಿತು, ಅಂದ್ರೆ ಸಮಯ ಮುಗಿದು ಹೋಗಿದೆ. ನನ್ನ ಸಂಶೋಧನೆ ಮುಗಿದು, ನೇಮಿಚಂದ್ರರು ಹೇಳ್ತಾ ಇದ್ದಾರೆ, ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ. ಅಂದ್ರೆ ಸಂಶೋಧನೆ ಮುಗಿದ ನಂತರ ಒಂದು ಉದ್ಯೋಗದಲ್ಲಿ ಇದ್ದಾರೆ ನೇಮಿಚಂದ್ರ. ಬಾಡಿಗೆ ಮನೆಯಲ್ಲಿ ರೋಸಿ ಅಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ದು 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 ಬೇಜಾರಾಗಿರ್ತದೆ. ಅವಾಗ ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಕೊಂಡಿದ್ದೆ. ಸಣ್ಣದಾದಂಥ ಒಂದು ಪ್ಲಾಟ್ ಅನ್ನು ಕೊಂಡ್ಕೊಂಡು ಮನೆಯನ್ನು ಕೂಡ ಕಟ್ಟಿದ್ರು. ಒಂದು ದಿನ ಮನೆಗೆ ಬಂದ ಸೀತಾ, ನೇಮಿಚಂದ್ರ ಹೇಳ್ತಾರೆ, ಒಂದು ದಿನ ಮನೆಗೆ ಬಂದಂತಹ ಸೀತಾ, ಆ ಸೀತಾ ಏನ್ ಮಾತಾಡ್ತಾ ಇದ್ದಾಳೆ ನೇಮಿಚಂದ್ರನಿಗೆ ಅಂತಂದ್ರೆ, ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಅನುಗಿದಳು. ನೀನು ಬಿಡೆ ತುಂಬಾ ಅದೃಷ್ಟವಂತೆ ಅಂತ ಒಂದೇ ಸೊನ್ನೆ ಕೂಡ ಆಗ್ತದೆ. ಅವಾಗ ನೇಮಿಚಂದ್ರರು ಮಾತಾಡ್ತಾರೆ, ಅವಳ ಮಾತಿಗೆ ಖಂಡಿತ ನಾನು ಅದೃಷ್ಟವಂತೆ ಕಣೆ, ಅದೃಷ್ಟವಂತೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಂದೆ ಎಂದು ಬಿಟ್ಟೆ. ಯಾಕಂದ್ರೆ ನೇಮಿಚಂದ್ರರವರು ಈ ಅದೃಷ್ಟ ದುರಾದೃಷ್ಟದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಆದ್ರೆ ಯಾಕೆ ಇಲ್ಲಿ ಈ ಪ್ರಸಂಗಗಳು ಇಂಥ ಸಂದರ್ಭದಲ್ಲಿ ಯಾಕೆ ಇದಕ್ಕೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಹೌದು ಸರಿ, ನನಗೆ ಅದೃಷ್ಟ ಇದೆಯಲ್ಲ, ಅಂತ ಅದೃಷ್ಟ ನಿನಗೂ ಇತ್ತಲ್ಲ, ನೀನ್ಯಾಕೆ ಮುಂದೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ನಾನು ಮಾತನಾಡಿದಂತಹ ಮಾತುಗಳು ಅವಳಿಗೆ ಸೂಕ್ತವೆನಿಸಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ಅವಳ ಇಡೀ ಜೀವನದಲ್ಲೂ ಕೂಡ ಅದೃಷ್ಟದ ಆಟ. ಅಂದ್ರೆ ನನ್ನ ಬದುಕಿನಲ್ಲಿ ಯಾವಾಗ ಅದೃಷ್ಟ ಬರುತ್ತೆ, ಯಾವಾಗ ಅದೃಷ್ಟ ಬರುತ್ತೆ. ನೋಡ, ಅದೃಷ್ಟವನ್ನು ಅವಲಂಬಿಸಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಬಿಟ್ಟು ಶ್ರಮ ವಹಿಸಬೇಕು, ಸೂಕ್ತವಾದದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ತನ್ನದು ಹಣೆ ಮರ, ದುರಾದೃಷ್ಟ ಅಂತ ಅಲ್ಲುಬಿದಳು. ಯಾವಾಗ ನೋಡಿದ್ರೆ ನನ್ನ ಹಣೆ ಮರ ಸರಿ ಇಲ್ಲ, ಬರೀ ನನಗೆ ದುರಾದೃಷ್ಟ ಬರ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಒಂದೇ ಸಮನೆ ಓಡಾಡ್ತಾ ಇದ್ದಾಳೆ. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತ್ತು. ನೋಡಿ, ಸೀತಮ್ಮ ಏನು ಯಾವಾಗ ಅದೃಷ್ಟ ಬರುತ್ತೆ, ಯಾವಾಗ ಅದೃಷ್ಟ ಬರುತ್ತೆ ಅಂತ ಕೈಕೊಂಡು ಕೂತ್ಕೊಂಡಿದ್ದಳು. ಅಥವಾ ಬಂದಂತಹ ದುರಾದೃಷ್ಟವನ್ನು ನಿಂದಿಸುತ್ತಾ ಹೀಗೆ ಜೀವನವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದರು. ಆದರೆ ಅದನ್ನು ಬಿಟ್ಟು, ನಿಂದಿಸುವುದನ್ನು ಬಿಟ್ಟು, ತನ್ನ ಛಲದಿಂದ ಒಂದು ಒಳ್ಳೆಯ ಗುರಿಯನ್ನು ಸಾಧಿಸಿ, ತನ್ನ ಬದುಕಿನಲ್ಲಿ ಇರುವಂತಹ ಸಾವಿರಾರು ಆಯ್ಕೆಗಳು ಇರುತ್ತವೆ, ಆ ಆಯ್ಕೆಗಳಲ್ಲಿ ಸೂಕ್ತವಾದಂತಹ ಆಯ್ಕೆ ಮಾಡಿಕೊಂಡು ಒಂದು ಸಾರ್ಥಕವಾದಂತಹ ಜೀವನವನ್ನು ಮಾಡುವುದನ್ನು ಬಿಟ್ಟು ಬರೀ ದುರಾದೃಷ್ಟವನ್ನು ನಿಲ್ಲಿಸಿ ತನ್ನ ಬದುಕನ್ನು ದುರಂತದಲ್ಲಿಯೇ ಅಂತ್ಯ ಕಂಡಿದೆ. ಅದಕ್ಕಾಗಿ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅದೃಷ್ಟ ಬರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ದುರಾದೃಷ್ಟ ಬರ್ಬೋದು. ಯಾವತ್ತು ಮನುಷ್ಯ ಅದೃಷ್ಟ ದುರಾದೃಷ್ಟವನ್ನು ನಂಬಿ ಜೀವನವನ್ನು ಸಾಗಿಸಬಾರದು. ಅದರಿಂದ ಹೊರಗಡೆ ಬಂದು ನಾವು ಶ್ರಮ ವಹಿಸಿ ಒಂದು ಒಳ್ಳೆಯ ಬದುಕನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ನಾವು ಇದನ್ನು ತಿಳ್ಕೊಳ್ಬೇಕಾಗಿದೆ. ಅವಾಗ ನೇಮಿಚಂದ್ರ ಹೇಳ್ತಾರೆ, ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೆ ಏನು ಅಂತ. ಬಹಳಷ್ಟು ಬಾರಿ ಒಂದ್ಸಲ ಎರಡು ಸಲ ಹಲವಾರು ಸಲ ಯೋಚಿಸ್ತಾ ಇದ್ರೆ ಅದೃಷ್ಟ ಎಂದರೆ ಏನು ಅಂತೇಳಿ ತನ್ನ ಮನಸ್ಸಿಗೆ ತಾನೇ ಪ್ರಶ್ನೆಯನ್ನು ಹಾಕಿಕೊಳ್ತಾ ಇದ್ದಾರೆ. ಅದೃಷ್ಟದ ಏನು? ಅವಾಗ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಕಂಡುಕೊಳ್ತಾಳೆ. ಏನ್ ಕಂಡುಕೊಳ್ತಾರೆ ನೇಮಿಚಂದ್ರ ಅಂದ್ರೆ, ಅತಿ ಕಡಿಮೆ
ಸಂಭವನೀಯತೆ ಇರುವ ಘಟನೆ ನಡೆದಾಗ. ಅತಿ ಕಡಿಮೆ ಸಂಭವನೀಯತೆ ಅಂತಂದ್ರೆ, ಸಂಭವನೀಯತೆ ಅಂದ್ರೆ ಒದಗಿ ಬರುವಂತಹ ನೋಡಿ. ಅಂದ್ರೆ ಒಂದು ರಸ್ತೆಯಲ್ಲಿ ಭೀಕರವಾದಂತಹ ಅಪಘಾತವನ್ನು ಸಂಭವಿಸುತ್ತದೆ, ಒಂದು ದುರಂತ ಸಂಭವಿಸುತ್ತದೆ. ಅದನ್ನು ನೋಡಿದಾಗ ನಾವೇನು ಅನ್ಕೊಳ್ತೇವೆ ಅಂತಂದ್ರೆ, ಅಯ್ಯೋ ಆ ಭೀಕರವಾದಂತಹ ದುರಂತವನ್ನು ನೋಡಿ ಎಲ್ಲರ ಪ್ರಾಣವನ್ನು ಹೊರಟೋಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೇವೆ. 99% ಅವರ ಪ್ರಾಣ ಹೊರಟೋಗುತ್ತೆ ಅಂತ ಅಂದ್ಕೊಂಡಿರ್ತೇವೆ. ನಮ್ಮ ನಂಬಿಕೆಯಲ್ಲಿ ಅಷ್ಟು ಭೀಕರವಾದಂತಹ ದುರಂತವಾದಂತಹ ಒಂದು ಅಪಘಾತ. ಆದರೆ ಬದುಕುಳಿದರೆ ಅದಕ್ಕೆ ನಾವು ಅದೃಷ್ಟ ಅಂತ ಕರಿತೀವಿ, ಬದುಕುಳಿಯದೇ ಇದ್ದರೆ ದುರಾದೃಷ್ಟ ಅಂತ ಕರಿತೀವಿ. ಅಂದ್ರೆ ಒದಗಿ ಬರುವಂಥದ್ದು ಅತಿ ಕಡಿಮೆ, ನಮಗೆ ನಂಬಿಕೆ ಇಲ್ಲ. ಅಯ್ಯೋ ಯಶಸ್ವಿಯಾಗಿ ಈಡೇರುತ್ತೋ ಅನ್ನುವಂತಹ ನಂಬಿಕೆ ಅತ್ಯಂತ ಕಡಿಮೆ ಇದೆ. ಒಂದು ವೇಳೆ ಆ ನಂಬಿಕೆಯನ್ನು ಈಡೇರಿದರೆ ಅದು ಅದೃಷ್ಟ ಅಂತ ಕರೀತಾರೆ. ಒಂದು ಮಗು SSLC ಎಕ್ಸಾಮ್ ಬರೆದಿರ್ತದೆ. SSLC ಎಕ್ಸಾಮ್ ಬರೆದಾಗ ಆ ಮಗು ಹೇಳುತ್ತೆ, ಅಯ್ಯೋ ನಾನು ಪಾಸ್ ಆಗೋದು ತುಂಬಾ ಕಷ್ಟ ಇದೆಯಪ್ಪ, ತುಂಬಾ ಕಷ್ಟ ಇದೆ, 90% ಹೇಳಕ್ ಆಗೋದೇ ಇಲ್ಲ, ಇನ್ನು 10% ಮಾತ್ರ ಏನೋ ನಾನು ಪಾಸ್ ಆಗ್ಬೋದು. ಆದರೆ ಅವನು ಪಾಸ್ ಆದರೆ ಅದು ಅವನ ಅದೃಷ್ಟ. ಇಲ್ಲಿ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ. ನೇಮಿಚಂದ್ರರು ಎಕ್ಸಾಂಪಲ್ ಕೊಡ್ತಾರೆ, ಒಂದು ಉದಾಹರಣೆಗಳು ಕೊಡ್ತಾ ಇದ್ದಾರೆ ಅದೃಷ್ಟ ಮತ್ತು ದುರದೃಷ್ಟದ ಬಗ್ಗೆ. ನೋಡೋಣ. ಕೆಲವು ತಿಂಗಳ ಹಿಂದೆ ನಾನು ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿದೆ. ಅಂದ್ರೆ ತಿಂಗಳ ಹಿಂದೆ ಕಾರ್ಖಾನೆಗೆ ಹೋಗ್ತಾ ಇದ್ದೇವೆ, ಅಂದ್ರೆ ಕೆಲಸಕ್ಕೆ ಹೋಗುವಂತಹ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರವಾದಂತಹ ಅಪಘಾತವಾಗಿತ್ತು, ಒಂದು ದುರಂತ ಸಂಭವಿಸಿತು. ಯಾವ ರೀತಿ ಈ ದುರಂತ ಸಂಭವಿಸಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಕಾರು ಒಂದು ಇಬ್ಬಾಗವಾಗಿದ್ರೆ 2 ಭಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರಾರು ಉಳಿದಿರೋಲ್ಲ ಅಂದುಕೊಂಡಿದ್ದೆವು. ಆ ಅಪಘಾತವನ್ನು ನೋಡಿ ನೇಮಿಚಂದ್ರರು ಏನು ಅನ್ಕೊಂಡಿದ್ದಾರೆ ಅಂದ್ರೆ, ಆ ಕಾರು ಒಂದು ಇಬ್ಬಾಗವಾಗಿರುವುದನ್ನು, ನಚ್ಚು ಗುಜ್ಜಾಗಿ ಆಗಿರುವುದನ್ನು ನೋಡಿ ಒಳಗಿದ್ದವರು ಯಾರು ಉಳಿದಿರುವುದಿಲ್ಲ ಅಂದುಕೊಂಡಿದ್ದರು ನೇಮಿಚಂದ್ರರು. ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ. ಮರುದಿನ ಪತ್ರಿಕೆಯಲ್ಲಿ ಬಂದದ್ದು ಆ ಅಪಘಾತ ಸಂಭವಿಸುವಂತ ಘಟನೆ ಪತ್ರಿಕೆಯಲ್ಲಿ ಬಂದಿತ್ತು. ಆ ಪತ್ರಿಕೆಯನ್ನು ನೋಡಿದ್ರು ಯಾರು? ನೇಮಿಚಂದ್ರರವರು. ನೋಡುತ್ತಿದ್ದೇನೆ, ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ, ಅದು ಅದೃಷ್ಟ. ಆ ಕಾರಲ್ಲಿ ಕುಳಿತಂತಹ ಮನುಷ್ಯ ಅಂದ್ರೆ 2 ಭಾಗವಾಗಿದೆ ಆ ಕಾರು. ಆ ಕಾರಲ್ಲಿ ಕುಳಿತಂತಹ ಮನುಷ್ಯ ಜೀವದೊಂದಿಗೆ ಪಾರಾಗಿದ್ದ, ಬಚಾವಾಗಿದ್ದಂದ್ರೆ ಪಾರಾಗಿದ್ದ, ಅದು ಅದೃಷ್ಟ. ಅದು ಅದೇ ಇನ್ನೊಂದು ಘಟನೆ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ, ನೆಂಟರನ್ನು ಬಂಧು ಅಂತ ಅಂದ್ರೆ ನೇಮಿಚಂದ್ರರವರ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ಅಂದ್ರೆ ಪಾದಾಚಾರಿಗಳು, ಅಂದ್ರೆ ಕಾಲ್ದಾರಿಯಲ್ಲಿ ನಡೆಯುವಂತಹ ಒಂದು ರಸ್ತೆ ಅಂತ. ಫುಟ್ಪಾತ್ ಅಂದ್ರೆ ಪಾದಾಚಾರಿ, ಅಂದ್ರೆ ನಡೆದುಕೊಂಡು ಹೋಗುವಂತ, ಅಂದ್ರೆ ರಸ್ತೆಯ ಪಕ್ಕದಲ್ಲಿ ಇರ್ತದಲ್ಲ, 2 ಪಕ್ಕದಲ್ಲಿ ನಡೆದುಕೊಂಡು ಹೋಗುವಂತಹ ದಾರಿ, ಅದನ್ನು ಫುಟ್ಪಾತ್ ಅಂತ ಕರಿತೇವೆ, ಪಾದಾಚಾರಿ ಅಂತ ಕರಿತೇವೆ. ಆ ಫುಟ್ಪಾತ್ ಮೇಲೆ ನಿಂತಿದ್ದರು ನೋಡಿ. ರಸ್ತೆ ಮೇಲೆ ನಿಂತಿಲ್ಲ, ಫುಟ್ಪಾತ್ ಮೇಲೆ ನಿಂತಿದ್ದಾರೆ. ಅವರು ಫುಟ್ಪಾತ್ ನಿಂತಿದ್ದಾನೆ. ಲಾರಿ ಒಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲಿಯೇ ಮೃತನಾಗಿದ್ದ, ಅದು ದುರಾದೃಷ್ಟ. ಅದು ದುರಾದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ ಅಂದ್ರೆ ಸಂಭವಿಸುತ್ತವೆ. ಬದುಕಿನಲ್ಲಿ ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಅದೃಷ್ಟ, ಕೆಲವೊಂದು ಸಂದರ್ಭದಲ್ಲಿ ದುರಾದೃಷ್ಟಗಳು
ಸಂಭವಿಸುತ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತಾರೆ. ಈಗ ನೋಡಿ, ಒಂದು ಕಾರು ಇಬ್ಬಾಗವಾಗಿತ್ತು, ಆ ಕಾರಣ ಕುಳಿತಂತ ಮನುಷ್ಯ ಜೀವದೊಂದಿಗೆ ಪಾರಾಗಿದ್ದ, ಅದು ಅದೃಷ್ಟ. ಆದ್ರೆ ಇದೇ ರೀತಿಯಾಗಿ ಏನಾದರೂ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟಂತವರು ಏನಾಗ್ತಾರೆ, ಜೂಜುಕೋರರಾಗ್ತಾರೆ. ಜೂಜುಕೋರರಾದಂತವರ ಬದುಕು ಮೂರಾ ಬಟ್ಟೆನಾಗುತ್ತೋ ಅದೇ ರೀತಿಗೆ ಅದೃಷ್ಟವನ್ನೇ ಅವಲಂಬಿಸಿದಂತವರ ಬದುಕು ನುಚ್ಚು ನೂರಾಗಿ ಹೋಗುತ್ತದೆ, ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ಯಾವ ರೀತಿಯಾಗಿ ನೇಮಿಚಂದ್ರರ ಗೆಳತಿಯಾದಂತಹ ಸೀತಾಳ ಬದುಕು ಅದೃಷ್ಟವನ್ನೇ ಅವಲಂಬಿಸಿ ಬದುಕು ದುರಂತದಲ್ಲಿ ಕೊನೆಗೊಂಡಿತ್ತು, ಅದೇ ರೀತಿಯಾಗಿ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟಂತವರು ಜೂಜುಕೋರರಾಗಿ ಹೋಗುತ್ತಾರೆ. ಜೂಜುಕೋರರ ಹಾಗೆ ಏನಂತಂದ್ರೆ ಬದುಕು ಸರ್ವನಾಶ ಮಾಡಿಕೊಳ್ಳುತ್ತಾರೆ. ನಿಮಗೆ ನೇಮಿಚಂದ್ರರು ತುಂಬಾ ಅದ್ಭುತವಾದಂತಹ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸಲಿಕ್ಕೆ ಹೊರಟಿದ್ದಾರೆ. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯುತ್ತಿದ್ದರು. ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಯಾವಾಗಲೂ ಅದೃಷ್ಟಗಳನ್ನು ನಮ್ಮ ಕಡೆಗೆ ಒಲೆಯದೇ ಇದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ. ನಮ್ಮ ಕಡೆಗೆ ಅದೃಷ್ಟವನ್ನು ಒಲೆಯದೇ ಇದ್ದರೂ ನಮ್ಮ ಬದುಕಿನಲ್ಲಿ ಒಂದಲ್ಲ, ಎರಡಲ್ಲ, 100 ಅಲ್ಲ, 1,000 ಅವಕಾಶಗಳನ್ನು ನಮ್ಮ ಎದುರುಗಡೆ ತೆರೆದಿರುತ್ತವೆ. ನೋಡಿ, ಎಂತಹ ಕೆಟ್ಟ ಸಂದರ್ಭದಲ್ಲಿಯೂ ನಮ್ಮ ಎದುರು ಆಯ್ಕೆಗಳು ಇರುತ್ತವೆ. ನೋಡಿ, ಅಂದ್ರೆ ನಿರಾಸೆ ಉಂಟಾದಾಗ, ದುಃಖ ಉಂಟಾದಾಗ, ನಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳು ಉಂಟಾದಾಗ ಅಂತಹ ಸಂದರ್ಭದಲ್ಲಿಯೂ ನಮ್ಮೆದುರು ಆಯ್ಕೆಗಳು ಇರುತ್ತವೆ. ಅಂತಹ ಒಂದು ಸೂಕ್ತವಾದಂತಹ ಆಯ್ಕೆಯನ್ನು ಮಾಡಿಕೊಂಡು ಒಂದು ಸರಿಯಾದಂತಹ ಜೀವನವನ್ನು ಅನುಭವಿಸಬೇಕನ್ನುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೇಮಿಚಂದ್ರರು. ಒಂದು ನಿಶಾಂತ್ ಶರ್ಮಾರವರು ಜೀವನದಲ್ಲಿ ಯಾವ ರೀತಿಗೆ ಆಯ್ಕೆ ಮಾಡಿಕೊಂಡು ಒಂದು ಸಾರ್ಥಕವಾದಂತಹ ಬದುಕನ್ನು ಅನುಭವಿಸಿದ್ದಾರೆ. ಫ್ಲೆವಿಯರ್ ಅವರು ಕೂಡ ಒಂದು ಸೂಕ್ತವಾದಂತಹ ಆಯ್ಕೆಯನ್ನು ಮಾಡಿಕೊಂಡು ಮುಂದೊಂದು ದಿನದಲ್ಲಿ ಒಬ್ಬ ದೊಡ್ಡ ಮುಂಬೈ ಪ್ರಸಿದ್ಧವಾದಂತಹ ನ್ಯಾಯವಾದಿ ಆಗಿದ್ದಾರೆ ಅನ್ನುವಂಥದ್ದಕ್ಕೆ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಯಾವ 2 ಉದಾಹರಣೆಗಳು ಅನ್ನುವಂಥದ್ದು. ದಿನ ಬಡಿಯುವ, ಗಂಡನನ್ನು ಬಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೆವಿಯಾ. ನಾನು ಈ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಟಿಪ್ಪಣಿ ಇರತಕ್ಕಂತಹ ಫ್ಲೆವಿಯಾ ಅವರ ಬಗ್ಗೆ ಸವಿವರವಾಗಿ ಕೂಡ ನಿಮಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಅದನ್ನು ಈಗ ನಾವು ಕೂಡ ಸ್ಮರಣೆ ಮಾಡಿಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಆ ಫ್ಲೆವಿಯರ್ ಅವರ ಬದುಕು ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು ನೋಡೋಣ, ಏನಿದೆ ಅನ್ನುವಂಥದ್ದು. ಅವಳು ಓದಿರ್ತಕ್ಕಂಥದ್ದು ಕೇವಲ 10ನೇ ತರಗತಿ ಮಾತ್ರ. ಮದುವೆ ಆಯಿತು, ಮುಂಬೈಗೆ ಹೋದಳು. ಹೋದಂತಹ ಸಂದರ್ಭದಲ್ಲಿ ಗಂಡನ ಬಡೆತ, ಕೌಟುಂಬಿಕ ಹಿಂಸೆಯಲ್ಲಿ ನಲುಗಿ ಹೋಗಿದ್ದಳು. ಅವಳಿಗೆ 3 ಮಕ್ಕಳ ತಾಯಿ ಫ್ಲೆವಿಯಾ. ತಾನು ಓದಿಲ್ಲ, ತಾನೇನು ಅತಿ ಹೆಚ್ಚೇನು ಓದಿಲ್ಲ, ಕೇವಲ 10ನೇ ತರಗತಿ. ತವರಿನ ಸಂಪತ್ತಿಲ್ಲ. ನೋಡಿ, ಅವಳ ಬದುಕು ನಡಿಬೇಕು ಅಂತಂದ್ರೆ ಸಂಪತ್ತು ಬೇಕು, ಹಣ ಬೇಕು. ಆದರೆ ಆ ತವರಿನವರು ಇವಳಿಗೆ ಸಾಕಿ ಸಲುವುದಕ್ಕೂ ಆಗದೇ ಇರುವಂತಹ ಒಂದು ಕಷ್ಟ ತವರಿನವರದ್ದು ಆಗಿತ್ತು. ಆದರೆ ತವರಿನವರು ಕೂಡ ಆಕೆ ಬೆಂಬಲಕ್ಕೆ ನಿಲ್ಲಲಿಲ್ಲ. ಬೆಂಬಲಕ್ಕೆ ಯಾರೂ ಇಲ್ಲ, 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಾದೃಷ್ಟಕ್ಕೆ ಹಂಪಿ ಕೂರಲಿಲ್ಲ. 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಅಂತ ಏನಾದರೂ ಅವಳು ಕೈಕಟ್ಟಿ ದುರಾದೃಷ್ಟಕ್ಕೆ ಹಲಬಿ ಕೂತುಕೊಳ್ಳಲಿಲ್ಲ. ಅವಳು ಇದು ನನ್ನ ದುರಾದೃಷ್ಟದಪ್ಪ, ಬಂದಿರ್ತಕ್ಕಂಥ ಅನುಭವಿಸಬೇಕು, ಹೀಗೆ ಕೌಟುಂಬಿಕ ಹಿಂಸೆಯಲ್ಲಿ ನಲಗಬೇಕು, ಹೀಗೆ ಜೀವನ ಪರ್ಯಂತವಾಗಿ ಕೌಟುಂಬಿಕ ಹಿಂಸೆಯಲ್ಲಿ ನನಗೆ ಅಂತ್ಯವನ್ನು ಕಾಣಬೇಕು ಅನ್ನುವಂಥದ್ದನ್ನು ಯಾವತ್ತೂ ಕೂಡ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. ಅವರ ಎದುರು ಆಯ್ಕೆಗಳಿದ್ದವು. ಅಂತಹ ಕೆಟ್ಟ ಸಂದರ್ಭದಲ್ಲಿಯೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ, ಎಷ್ಟು ವಯಸ್ಸಿನಲ್ಲಿ? 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಇದು ಆಯ್ಕೆ ಅನ್ನುವಂಥದ್ದು ಕೂಡ. ಯಾಕಂದರೆ ಇವತ್ತಿನ ಸಮಾಜದಲ್ಲಿ, ಇಡೀ ಜಗತ್ತಿನಲ್ಲಿ
ಪ್ರತಿಯೊಬ್ಬರ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅಹಿತಕರ ಘಟನೆಗಳು ಒದಗಿ ಬರುತ್ತವೆ. ದುಃಖ ಉಂಟಾಗ್ತದೆ, ನಿರಾಸೆ ಉಂಟಾಗ್ತದೆ, ಸಂಕಷ್ಟಗಳು ಉಂಟಾಗ್ತವೆ. ಅವೆಲ್ಲವೂ ಉಂಟಾದಾಗ ಅಯ್ಯೋ ದುರದೃಷ್ಟ ಅಂತ ಕೈ ಕಟ್ಟಿಕೊಂಡು ಕುಳಿತುಕೊಂಡು ಬದುಕಲು ಎಷ್ಟೋ ಜನರು ಸರ್ವನಾಶ ಮಾಡಿಕೊಂಡಿದ್ದಾರೆ. ಇಡೀ ಜೀವನ ಪರ್ಯಂತವಾಗಿ ದುರಂತದಲ್ಲಿ ಅಂತ್ಯವನ್ನು ಕಂಡಿದ್ದಾರೆ. ಆದರೆ ನಮ್ಮ ನೇಮಿಚಂದ್ರ ಹೇಳ್ತಾ ಇದ್ದಾರೆ, ಅಂತಹ ಸಂಕಷ್ಟದ ಸಂದರ್ಭದಲ್ಲೂ ನಮ್ಮ ಎದುರು ಆಯ್ಕೆಗಳಿರ್ತವೆ. ಅಂತಹ ಆಯ್ಕೆಗಳಲ್ಲಿ ಒಂದು ಸೂಕ್ತವಾದಂತಹ ಆಯ್ಕೆಯನ್ನು ಮಾಡಿಕೊಂಡು ಒಂದು ಸಾರ್ಥಕವಾದಂತಹ ಬದುಕನ್ನು ಅನುಭವಿಸಿರಿ ಅನ್ನುವಂಥದ್ದು ಕೂಡ ಇವತ್ತಿನ ಜನರಿಗೆ ತಿಳಿಸಲಿಕ್ಕೆ ಹೊರಟಿರ್ತಕ್ಕಂತಹ ನೇಮಿಚಂದ್ರರವರು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಫ್ಲೆವಿಯಾ ನೋಡಿ, ಮುಂಬೈಯ ಪ್ರಸಿದ್ಧ ನ್ಯಾಯವಾದಿಯಾದರು 3 ಮಕ್ಕಳನ್ನು ಮುಂದೆ ತಂದರು. ನೋಡಿ, ತಾವು ಪ್ರಸಿದ್ಧ ನ್ಯಾಯವಾದಿ ಆಗುವುದರ ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಮುಂದೆ ತಂದರು. ಒಂದು ವೇಳೆ ಏನಾದರೂ ಆ ಕೌಟುಂಬಿಕ ಹಿಂಸೆಯಿಂದ ಹೊರಗೆ ಬಾರದೆ ಬರೀ ಅದೃಷ್ಟವನ್ನೇ ನಿಂದಿಸುತ್ತಾ ಹೀಗೆ ಕಾಲ ಕಳೆದರೆ ಇಡೀ ಆ ಫ್ಲೆವಿಯಾರವರ ಬದುಕು ಏನೆಂದರೆ ದುರಂತದಲ್ಲಿ ಕೊನೆ ಕಾಣುತ್ತಿತ್ತು. ಇನ್ನು ಎರಡನೇದು ನಿಶಾ ಶರ್ಮಾ ಅಂತ ಕೂಡ. ಈ ನಿಶಾ ಶರ್ಮರವರ ಬಗ್ಗೆಯೂ ಕೂಡ ನಾವು ಟಿಪ್ಪಣಿ ನೋಡಿದ್ದೇವೆ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಅನ್ಕೊಂಡಿದ್ರು ವರದಕ್ಷಿಣೆ ಕೊಡದೇ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡಂತಹ ನಿಶಾ ಶರ್ಮಾ ಹಸೆ ಏರುವ ಅಂತಂದ್ರೆ ಮದುವೆ ಆಗುವ ಸಂದರ್ಭದಲ್ಲಿ, ಹಸೆ ಏರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗರನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ನಾವು ಟಿಪ್ಪಣಿ ಕೊಡ್ತೇವೆ. ನಿಶಾ ಶರ್ಮಾ ಇಂಜಿನಿಯರಿಂಗ್ ಓದಿದಂತ ಹುಡುಗಿ, ಉದ್ಯೋಗದಲ್ಲಿ ಇದ್ದಂತಹ ಹುಡುಗಿ. ಅವರ ಅಪ್ಪ ಅಮ್ಮ ಏನ್ ಮಾಡಿದ್ರು, ಹುಡುಗಿ ಅಪ್ಪ ಅಮ್ಮ ಏನ್ ಮಾಡಿದ್ರು ಅಂದ್ರೆ ವಿವಾಹ ನಿಶ್ಚಯ ಮಾಡಿದರು. ಆ ವಿವಾಹ ನಿಶ್ಚಯ ಮಾಡುವಂತಹ ಸಂದರ್ಭದಲ್ಲಿ ಗಂಡನ ಕಡೆಯವರು ಒಂದು ಆಸೆ ಕೊಡ್ತಾರೆ, ಅತಿ ಆಸೆ. ಎಷ್ಟು ಅತಿ ಆಸೆ ಅಂತಂದ್ರೆ 2 ಫ್ರಿಡ್ಜು, 2 ವಾಷಿಂಗ್ ಮಿಷನ್ ಎಲ್ಲ 2. ಅವರು ಕೇಳಿದ ವರದಕ್ಷಿಣೆಗೆ ಸಮ್ಮತಿಯನ್ನು ಸೂಚಿಸಿದರು. 5 ಸರಿ ಕೊಡ್ತೇವೆ ಅಂತೇಳಿ ಮುಂದೆ ಮದುವೆಯ ಮಂಟಪದಲ್ಲಿ ಮತ್ತೆ ಮಿತಿಮೀರಿದ ಆಸೆ ಮತ್ತೆ ವರದಕ್ಷಿಣೆಯನ್ನು ಕೂಡ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ನಿಶಾ ಶರ್ಮಾ ನಿರ್ಧಾರ ಮಾಡಿಬಿಟ್ಟರು, ಇಂತಹ ಆಶೆಪೂರ್ವಕ ಗಂಡನನ್ನು ತೊರೆದು ಮದುವೆಯ ಮಂಟಪದಿಂದ ಹೊರಗಡೆ ಬಂದಳು. ಮುಂದೊಂದು ದಿನದಲ್ಲಿ ಒಳ್ಳೆಯ ಸಂಬಂಧವನ್ನು ಕೂಡಿ ಬಂತು. ಅದು ವರದಕ್ಷಿಣೆ ಇಲ್ಲದೆ ಮದುವೆ ಆಯಿತು. ಎಂತಹ ಒಂದು ಅಂತ್ಯದಲ್ಲಿ ಒಂದು ಕೊನೆಯಲ್ಲಿಯೂ ಕೂಡ ನಮ್ಮ ಬದುಕಿನಲ್ಲಿ ಆಯ್ಕೆಗಳಿವೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂತ್ಯದಲ್ಲಿ ಕೊನೆಯಲ್ಲಿ ನೋಡಿ ಅಂದ್ರೆ ಏನು ಅದರಿಂದ ನಾವು ಪಾರಾಗಲಿಕ್ಕೆ ಆಗಲೇನೋ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಬದುಕಿನಲ್ಲಿ ಆಯ್ಕೆಗಳಿರ್ತವೆ. ಆ ಆಯ್ಕೆಗಳಿಂದ ನಾವು ಪಾರಾಗಬೇಕು. ಪಾರಾಗಿ ನಾವು ಸಾರ್ಥಕವಾದಂತಹ ಜೀವನವನ್ನು ಅನುಭವಿಸಬಹುದು. ಇವತ್ತೆಷ್ಟೋ ಜನರು ಆಯ್ತಪ್ಪ ಮುಗಿದೋಯ್ತು, ಸಮಯ ಸರಿದೋಯ್ತು ಅಂತ ಅನ್ಕೊಂಡಿರ್ತೇವೆ. ಅಲ್ಲಿಯೂ ಕೂಡ ಆಯ್ಕೆಗಳು ಇದ್ದಾವೆ ಅನ್ನುವಂಥದ್ದಕ್ಕೆ ಈ ನಿಶಾ ಶರ್ಮರವರ ಉದಾಹರಣೆ. ಬದುಕು ನಮ್ಮ ಎದುರು 100 ದಾರಿಗಳನ್ನು ತೆರೆದಿದೆ. ಒಂದಲ್ಲ, ಎರಡಲ್ಲ, ಸಾವಿರ ದಾರಿಗಳು ಕೂಡ ಇದ್ದಾವೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಹೊರಟಿರ್ತಾನೆ. ವ್ಯವಹಾರವನ್ನು ಮಾಡಿದಾಗ ನಷ್ಟವನ್ನು ಅನುಭವಿಸಿದಾಗ ಅಯ್ಯೋ ಒಂದು ದುರಾದೃಷ್ಟ ಅಂತ ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಅವನ ಬದುಕು ಮುರಮಟ್ಟೆ ಆಗುತ್ತದೆ. ಅದು ಬಿಡಬೇಕು, ಮತ್ತೊಂದು ದಾರಿಗೆ ಹೋಗ್ಬೇಕು. ಯಾವುದೋ ಒಂದು ದಾರಿಯಲ್ಲಿ ಯಶಸ್ವಿ ಕಾಣಿಸ್ಕೊಳ್ತಾನೆ. ಬದುಕು ನಮ್ಮೆದುರು 100 ದಾರಿಗಳನ್ನು ತೆರೆದಿದೆ. ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೋಡಿ, ಮಧ್ಯಮ ವರ್ಗದವರ, ಯಾಕಂದ್ರೆ ಅತಿ ಹೆಚ್ಚು ಕಷ್ಟಗಳು ಬರುವುದು ಮಧ್ಯಮ ವರ್ಗದವರಿಗೆ. ಅಂತಹ ಮಧ್ಯಮ ವರ್ಗದವರಿಗೆ ಎದುರಾಗಿರ್ತಕ್ಕಂತಹ ಕಷ್ಟಗಳು, ಸಂದಿಗ್ಧ ಪರಿಸ್ಥಿತಿಗಳು, ಅಹಿತಕರ ಘಟನೆಗಳು ಎದುರು 100,000 ಆಯ್ಕೆಗಳು ಇವೆ. ಯಾವ ಆಯ್ಕೆಗಳು ಅನ್ನುವಂಥದ್ದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಕೂಡ ಕೊಟ್ಟಿದ್ದಾರೆ. ಓದುವ ಆಯ್ಕೆ. ಫಸ್ಟ್ ಓದುವ ಆಯ್ಕೆ. ಓದುವುದೆಂದರೆ ನಾವು ಏನಾದರೂ ಸಾಧನೆ ಕೂಡ ಮಾಡಬಹುದು, ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬಹುದು. ಓದುವ ಆಯ್ಕೆಯನ್ನು ನಾವು ಮಾಡಿಕೊಳ್ಳಬೇಕು. ಬದುಕನ್ನು ಸುಂದರಮಯವನ್ನಾಗಿ ರೂಪಿಸಿಕೊಳ್ಳಬಹುದು. ಜಗಿಯದೆ ಇರುವ ಆಯ್ಕೆ. ತಂಬಾಕು ಜಗಿಯದೆ ತಿನ್ನದೆ ಅಗಿಯದೆ ಜರ್ದವನ್ನು ಅಗಿಯದೆ ಇರುವಂತಹ ಆಯ್ಕೆಯನ್ನು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಫ್ಲೇವಿಂಗ್ ಚಟಕ್ಕೆ ಬೀಳದೆ ಆಯ್ಕೆ. ಫ್ಲೇವಿಂಗ್ ಅಂತಂದ್ರೆ ನಾವು ಮಾದಕ ವಸ್ತುಗಳು. ಈ ಮಾದಕಗಳಿಗೆ
ನಾವು ಒಂದು ಸೂಕ್ತವಾದಂಥ ಆಯ್ಕೆಯನ್ನು ಮಾಡಿಕೊಂಡು ಒಂದು ಆರೋಗ್ಯವಾಗಿ ಇದ್ದು ಒಂದು ಸಾರ್ಥಕವಾದಂಥ ಬದುಕನ್ನು ರೂಪಿಸಿಕೊಳ್ಳಬಹುದು. ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಯಾವ ರೀತಿಯಾಗಿ ನಮ್ಮ ಯಾರು ನಿಶಾಂತ್ ಶರ್ಮಾರವರು ವರದಕ್ಷಿಣೆ ಇಲ್ಲದೇ ಮದುವೆ ಆಯಿತು. ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಅಂದರೆ ಒಳ್ಳೆಯ ಹುಡುಗ ಸಿಗದೆ ಹೋದರೆ ಮದುವೆ ಆಗದೇ ಇರುವ ಆಯ್ಕೆ. ಬದುಕು ಇನ್ನೂ ಕೂಡ ಹಲವಾರು ಇದ್ದಾವೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನು ಇಟ್ಟಿದೆ. 100 ಅವಕಾಶಗಳಿದ್ದಾವೆ. ಬಳಸಿಕೊಳ್ಳಬೇಕಷ್ಟೇ, ಬಳಕೆ ಮಾಡಿಕೊಳ್ಳಬೇಕಷ್ಟೇ. ಆ ಬಳಕೆ ಮಾಡಿಕೊಳ್ಳುವುದರಲ್ಲಿ ಅದು ನಮಗೆ ಬಿಟ್ಟಂತಹ ವಿಷಯ. ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತೇವೆಯೋ ಆ ರೀತಿಯಾಗಿ ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ. 100 ಹಾದಿಯನ್ನು ಹಾಸಿದೆ ಅಂದರೆ 100 ದಾರಿಗಳಿರುತ್ತವೆ, ಎದ್ದು ನಡೆಯಬೇಕಷ್ಟೇ ಅಂತಂದರೆ ಒಂದು ಸರಿಯಾದಂತಹ ಆಯ್ಕೆಯನ್ನು ಮಾಡಿಕೊಂಡು ಜೀವನವನ್ನು ರೂಪಿಸಿಕೊಳ್ಳಬಹುದು ಅನ್ನುವಂಥದ್ದು. ಉದಾಹರಣೆಯಲ್ಲಿ ದೇವಿಚಂದ್ರರವರು ಹೇಳ್ತಾರೆ, ತನ್ನ ಗಂಡನಾದಂತಹ ಕೀರ್ತಿ ಕಿಡ್ನಿ ಸ್ಟೋನ್ ಆದಾಗ ಅಲ್ಲಿ ಕಮಲಮ್ಮ ಮೇಡಮ್ ಅವರು ಮತ್ತು ಮೂಲೆ ಮನೆ ಮುದ್ದೇಗೌಡರಿಗೂ ಆಗಿರ್ತಕ್ಕಂಥ ಕಿಡ್ನಿ ಸ್ಟೋನಿನ ಸವಿವರವಾಗಿ ತಿಳಿದುಕೊಂಡು ಗಂಡನಿಗೆ ಹೇಳ್ತಾರೆ, ನಿನ್ನ ಎದುರು 2 ಆಯ್ಕೆಗಳಿದ್ದಾವೆ. ಅಲ್ಲಿ ಕಮಲಮ್ಮ ಮೇಡಮ್ ಅವರ ತರ ಯಥೇಚ್ಛವಾಗಿ ನೀರನ್ನು ಕುಡಿದು ಕಿಡ್ನಿ ಸ್ಟೋನಿಂದ ಪಾರಾದರು. ಅಂದರೆ ಸೂಕ್ತವಾದದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಈ ಶೀರ್ಷಿಕೆ ನೋಡಿ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೇವೆಯೋ ಅದೇ ರೀತಿಯಾಗಿ ನಾವು ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ ಅನ್ನುವಂಥದ್ದು ಇಲ್ಲಿ ತಿಳಿಸಿದ್ದಾರೆ ದೇವಿಚಂದ್ರರು. ಧನ್ಯವಾದ.